ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ನನ್ನ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಿಮ್ಮನ್ನು ದೇವರು ಈ ದಿನದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಬನ್ನಿ, ಪ್ರಾರ್ಥನೆಯ ಮೂಲಕವಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ಸ್ವಾಮಿ, ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ಯಾರಾದರೂ ಕಷ್ಟದಲ್ಲಿ ಇರುವುದಾದರೆ ಸ್ವಾಮಿ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಹೊಂದಿ ನಿನ್ನ ದೈವಿಕ ಆಶೀರ್ವಾದವನ್ನು ಪಡಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಾಳ ಸಂತೋಷ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವೆಲ್ಲರೂ ಕೂಡ ಬಹಳ ಸಂತೋಷಭರಿತರಾಗಿ ಈ ಮಾಧ್ಯಮದ ಬಳಿಯಲ್ಲಿ ಕುಳಿತುಕೊಂಡಿದ್ದೀರಾ. ನಿಮ್ಮನ್ನು ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ, ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗದಲ್ಲಿ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ದೇವರ ಎಣಿಕೆಯಲ್ಲಿ ನಾವು ಹೇಗಿದ್ದೇವೆ ಎಂಬುದಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಪ್ರಶ್ನೆ ಮೂಡಿ ಬರುವಂಥದ್ದಾಗಿದೆ. ಆದರೆ ಈ ದಿನದ ಸಂದೇಶದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸೌಂದರ್ಯವುಳ್ಳವರು ಎಂಬುದಾಗಿ. ದೇವರು ನೋಡಿ ನಮ್ಮನ್ನು ಎಷ್ಟು ಅದ್ಭುತವಾಗಿ, ನೀವು ಸೌಂದರ್ಯವುಳ್ಳವರು. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಾನು ಹೀಗಿದ್ದೇನೆ, ಹಾಗೆ ಇದ್ದೇನೆ, ನನ್ನ ಜೀವಿತ ಏನಾಗಿದೆ, ನಾನು ಯಾಕೆ ಪ್ರಪಂಚದಲ್ಲಿ ಈ ರೀತಿಯಾಗಿ ನಾನು ಜೀವಿಸ್ತಾ ಇದ್ದೇನೆ, ಯಾಕೆ ಜನರು ನನ್ನನ್ನು ವಿರೋಧಿಸುತ್ತಾ ಇದ್ದಾರೆ, ನನ್ನನ್ನು ನೋಡಿ ಗೇಲಿ ಮಾಡುತ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈ ದಿನದಲ್ಲಿ ನಿಮ್ಮಲ್ಲಿ ಇರುವುದಾದರೆ, ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ದಾವೀದನು ಬರೆದ ಕೀರ್ತನೆ 45ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. 10 ಮತ್ತು 11ನೇ ವಚನವನ್ನು ಓದುವಾಗ, ಎಲ್ಲೋ ಕುಮಾರಿಯೇ, ನನ್ನ ಮಾತನ್ನು ಕೇಳು, ಆಲೋಚಿಸು, ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು, ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದಾವೀದನು ಸ್ಪಷ್ಟವಾಗಿ ಹೇಳುವಂಥದ್ದು, ಎಲ್ಲೋ ಕುಮಾರಿಯೇ, ನೀನು ತವರು ಮನೆಯನ್ನು ಮರೆತು ಬಿಡಬೇಕಾಗಿದೆ. ಇದನ್ನು ಯಾವುದರ ಕುರಿತು ಆತನು ಹೇಳುವಂಥವನಾಗಿದ್ದಾನೆ ಎಂಬುದಾಗಿ ನೋಡುವಾಗ, ಅನೇಕ ನಮ್ಮ ಮಕ್ಕಳು ಈ ದಿನದಲ್ಲಿ ಮದುವೆಯಾಗುವ ಸಮಯದಲ್ಲಿ ತಾವು ಹುಟ್ಟಿ ಬೆಳೆದಂಥ ಮನೆಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಮದುವೆಯನ್ನು ಮಾಡಿಕೊಂಡು ವರನ ಮನೆಗೆ ಹೋದಂಥ ಸಮಯದಲ್ಲಿ ಇಲ್ಲಿ ದಾವೀದ ಹೇಳುವಂಥದ್ದು, ಎಲ್ಲೋ ಕುಮಾರಿಯೇ, ತವರು ಮನೆಯನ್ನು ಮರೆತು ಬಿಡು, ನೀನು ಬೆಳೆದಂಥ ರೀತಿ, ನಿನ್ನ ಒಂದು ಐಶ್ವರ್ಯ, ನಿನ್ನ ಕುಟುಂಬದಲ್ಲಿ ನೀನು ಯಾವ ರೀತಿಯಲ್ಲಿ ನೀನು ಬೆಳೆದಿದ್ದೀಯಾ ಅದನ್ನು ಮರೆತು ಬಿಟ್ಟು ನೀನು ಮದುವೆಯಾದಂಥ ಗಂಡನ ಮನೆಗೆ ಹೋಗಿ ಅಲ್ಲಿ ಒಂದು ಕ್ರೈಸ್ತ ಕುಟುಂಬವನ್ನು ಕಟ್ಟುವುದಕ್ಕೆ ನೀನು ಹೇಗೆ ಪ್ರಾರಂಭ ಮಾಡುತ್ತೀಯಾ, ಅದು ಕ್ರಿಸ್ತನಲ್ಲಿ ನೀನು ಹೇಗೆ ನಿನ್ನ ಜೀವಿತವನ್ನು ಅರ್ಪಿಸುತ್ತೀಯಾ, ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಗೆ ಹೋಗಿ ತಂದೆಯ ಮನೆಯಲ್ಲಿ ಬೆಳೆದಂಥ ರೀತಿನಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡುವಂಥದ್ದನ್ನು ನಾವು ನೋಡುತ್ತೇವೆ. ಆಗ 11ನೇ ವಚನದಲ್ಲಿ ಹೇಳುತ್ತದೆ, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು, ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ದೇವರು ನಮ್ಮನ್ನು ಎಲ್ಲವನ್ನ ನೋಡುವಂಥ ದೇವರಾಗಿದ್ದಾನೆ. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ನಮ್ಮನ್ನು ಉಂಟು ಮಾಡಿದ ದೇವರಿಗೆ ನಾವು ನಮಸ್ಕರಿಸಬೇಕಾಗಿದೆ. ಪ್ರಿಯ ದೇವಜನರೇ, ಈ ದಿನದಲ್ಲಿ ಒಬ್ಬ ಹೆಣ್ಣು ಮಗಳು ಒಂದು ಗಂಡನ ಮನೆಗೆ ಹೋದಂಥ ಸಮಯದಲ್ಲಿ ಗಂಡನಿಗೆ ಗೌರವವನ್ನು ಕೊಡಬೇಕು. ಪ್ರಿಯರೇ, ತನ್ನ ಹಿಂದಿನ ವಿಚಾರಗಳನ್ನು ಆಕೆ ಬಿಡಬೇಕಾಗಿದೆ. ಹಾಗೆ ಅಂತೇಳಿ ತಂದೆ ತಾಯಿಗಳನ್ನು ಬಿಡುವಂಥದ್ದಲ್ಲ. ಕುಟುಂಬವನ್ನು ಪ್ರೀತಿಸಬೇಕು, ತಾನು ಬೆಳೆದು ಬಂದಂಥ ಕುಟುಂಬವನ್ನು ಪ್ರೀತಿಸಬೇಕು. ಆದರೆ ಪತಿಯ ಮನೆಗೆ ಹೋದಾಗ ಆ ಪತಿಯ ಮನೆಯಲ್ಲಿ ಒಂದು ಕ್ರೈಸ್ತಿಯ ಕುಟುಂಬವನ್ನು ಕಟ್ಟುವಾಗ
ಆಕೆ ನಾನು ಅಂದವಾಗಿದ್ದೇನೆ, ಚಂದವಾಗಿದ್ದೇನೆ, ನಾನು ದೊಡ್ಡ ಮನೆಯಲ್ಲಿ ಬೆಳೆದು ಬಂದ ಆಕೆ, ನನ್ನ ಮನೆಯಲ್ಲಿ ಐಶ್ವರ್ಯವಿತ್ತು, ನನ್ನ ತಂದೆ ಹೀಗೆ ಸಾಕಿದ್ದಾರೆ, ಹಾಗೆ ಸಾಕಿದ್ದಾರೆ, ಹೀಗೆ ಎಲ್ಲವನ್ನ ಮರೆತು ತಾನು ಹೋದಂಥ ಮನೆಯಲ್ಲಿ ಬೆಳೆಯುವಂಥದ್ದನ್ನು ಆಕೆ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಕ್ರಿಸ್ತನಿಗೆ ಮೆಚ್ಚುಗೆಯಾಗುವಂಥ ರೀತಿಯಲ್ಲಿ ಆಕೆ ತನ್ನ ಜೀವಿತವನ್ನು ಅರ್ಪಿಸಿದಾಗ ಖಂಡಿತವಾಗಿಯೂ ಗಂಡನಿಗೆ ಕೊಡಬೇಕಾದಂಥ ಗೌರವವನ್ನು ಕೊಟ್ಟು ತನ್ನದೇ ಆದಂಥ ಕುಟುಂಬವನ್ನು ಆಕೆ ಬೆಳೆಸುವುದಾದರೆ ಕ್ರಿಸ್ತನ ಪ್ರಸನ್ನತೆ, ದೇವರ ಕೃಪಾಶೀರ್ವಾದ ಆಕೆ ಮೇಲೆ ಇರುವಂಥದ್ದಾಗಿದೆ. ಹಾಗಾಗಿ ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ, ಅದೇ 45ನೇ ಕೀರ್ತನೆಯಲ್ಲಿ ನಾವು 2ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ, ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ, ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ನೀನು ಅತಿ ಸುಂದರನಾಗಿದೆಯಾ, ನೀನು ದೇವರ ಎಣಿಕೆಯಲ್ಲಿ ಭಾಳ ಚೆನ್ನಾಗಿದೆಯಾ, ಮಧುರವಾಗಿದೆಯಾ. ಆದರೆ ಇವತ್ತಿನ ದಿನದಲ್ಲಿ ದೇವರ ಎಣಿಕೆಯಲ್ಲಿ ನಾವು ಹೇಗಿದ್ದೇವೆ ಎಂಬುದಾಗಿ ಅನೇಕರಲ್ಲಿ ಪ್ರಶ್ನೆ ಬರುವಾಗ, ದೇವರ ಎಣಿಕೆಯಲ್ಲಿ ನಾವು ಸೌಂದರ್ಯವುಳ್ಳವರಾಗಿದ್ದೇವೆ. ಯಾವ ವಿಷಯದಲ್ಲಿ ಸೌಂದರ್ಯವುಳ್ಳವರಾಗಿದ್ದೇವೆ? ಕೇವಲ ಹೊರಗಿನ ತೋರ್ಪಡಿಕೆಯಲ್ಲಿ ನಾವು ಸೌಂದರ್ಯವುಳ್ಳವರಾಗಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತದೆ, ನಿನಗೆ ದೈವಾನುಗ್ರಹವು ಯಾವಾಗಲೂ ಇರಬೇಕಾದರೆ ನಿನ್ನ ಬಾಯ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ನಾವು ಹೃದಯದ ಒಳಗಿಂದ ಏನು ಮಾತನಾಡುತ್ತೇವೆ, ದೇವರ ದೃಷ್ಟಿಯಲ್ಲಿ ಎಣಿಕೆಯಲ್ಲಿ ನಾವು ಹೇಗಾಗಿದ್ದೇವೆ, ಹೇಗೆ ಇದ್ದೇವೆ, ಇದರ ಮೂಲಕವಾಗಿ ದೇವರ ಕೃಪಾಶೀರ್ವಾದವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರ ಎಣಿಕೆಯಲ್ಲಿ ನಾನು ಏನಾಗಿದ್ದೇನೆ, ಜನರು ಯಾಕೆ ನನ್ನನ್ನು ಈ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಹಾಗಾದರೆ ನಾನು ಅಂದವಾಗಿಲ್ವಾ, ಚಂದವಾಗಿಲ್ವಾ, ನನ್ನಲ್ಲಿ ವಿದ್ಯಾಭ್ಯಾಸ ಇಲ್ವಾ, ನನ್ನಲ್ಲಿ ಐಶ್ವರ್ಯವಿಲ್ವಾ, ಎಲ್ಲವನ್ನು ನಾವು ಮಾತನಾಡುವುದಕ್ಕಿಂತಲೂ ನಮ್ಮ ಜೀವಿತದಲ್ಲಿ ನಾವು ಹೇಗೆ ನಡೆದುಕೊಳ್ತಾ ಇದ್ದೇವೆ, ದೇವರಿಗೆ ಎಷ್ಟು ಸಮಯವನ್ನು ಮೀಸಲಾಗಿಡ್ತಾ ಇದ್ದೇವೆ, ಇದು ಬಹಳ ಪ್ರಾಮುಖ್ಯ ಪ್ರಿಯ ವೀಕ್ಷಕರೇ. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಸೌಲನ ಬಗ್ಗೆ ನಾವು ನೋಡುವಂಥವರಾಗಿರೋಣ. ಇದರ ಮೂಲಕವಾಗಿ ನಾವು ಏನನ್ನು ಕಲಿಬೇಕಾಗಿದೆ, ಇದನ್ನು ನಾವು ಬಹಳ ಅರ್ಥಗರ್ಭಿತವಾಗಿ ನೋಡುವಾಗ ಒಂದು ಸಮುವೇಲ 9ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಎಷ್ಟೋ ಸಾರಿ ದೇವರ ಎಣಿಕೆಯಲ್ಲಿ ನಾವೇನಾಗಿದ್ದೇವೆ, ಸೌಂದರ್ಯವುಳ್ಳವರಾಗಿದ್ದೇವೆ. ಆದರೆ ಸೌಲನ ಜೀವಿತದಲ್ಲಿ ದೇವರು ಹೇಗೆ ಆರಿಸಿಕೊಂಡ, ಯಾತಕ್ಕಾಗಿ ಆರಿಸಿಕೊಂಡ, ಆತನ ಜೀವಿತದಲ್ಲಿ ಎಷ್ಟು ಸಮಯವನ್ನು ದೇವರಿಗೆ ಮೀಸಲಾಗಿಟ್ಟ, ಆತನಲ್ಲಿದ್ದಂಥ ಬಲಹೀನತೆಗಳು, ಕೊನೆಗೆ ದೇವರಿಂದ ಸಿಕ್ಕಿದಂಥ ಒಂದು ಆಶೀರ್ವಾದ, ದೇವರಿಂದ ಯಾಕೆ ಆತನು ತಳ್ಳಲ್ಪಟ್ಟ, ಈ ವಿಚಾರಗಳನ್ನು ಗಮನಿಸುವಾಗ ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, 1 ಸಮುವೇಲ 9ನೇ ಅಧ್ಯಾಯ 2ನೇ ವಚನದಲ್ಲಿ, ಇವನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅಂದರೆ ಕೀಷನ ಮಗನಾದಂಥ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. ಈ ಸೌಲನು ಉತ್ತಮನು, ಎಲ್ಲ ಇಸ್ರಾಯೇಲರಲ್ಲಿ ಅತಿ ಸುಂದರನೂ ಆಗಿದನು. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತವಾಗಿದ್ದನು. ಇಲ್ಲಿ ಸೌಲನ ಬಗ್ಗೆ ಹೇಳುವಂಥದ್ದನ್ನು ನೋಡುತ್ತೇವೆ. ಆತನು ಜನರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಆತನು ಉತ್ತಮನು, ಅತಿ ಸುಂದರನೂ ಆಗಿದ್ದ, ಬಹಳ ಅಂದಚಂದವಾಗಿ. ಈ ಲೋಕದಲ್ಲಿ ಕೂಡ ಅನೇಕರು ನಾನು ಭಾಳ ಚೆನ್ನಾಗಿದ್ದೇನೆ, ನಾನು ನೋಡುವುದಕ್ಕೆ ಅಂದವಾಗಿದ್ದೇನೆ, ಭಾಳ ಎತ್ತರವಾಗಿದ್ದೇನೆ, ಹೀಗೆ ಅನೇಕ ವಿಧದಲ್ಲಿ ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಭಾಳ ಸಂತೋಷ, ಇದೆಲ್ಲ ಇರಬೇಕು ಈ ಲೋಕದಲ್ಲಿ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಈ ವ್ಯಕ್ತಿಯನ್ನು, ಅಂದರೆ ಸೌಲನನ್ನು ನಾನು ಉದಾಹರಣೆಯಾಗಿ ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ಆತನಿಂದ ನಾವು ಕಲಿಯಬೇಕಾದಂಥ ಯಾವ ಅಂಶಗಳು ಭಾಳ ಪ್ರಾಮುಖ್ಯ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ ಪ್ರಿಯರೇ. ಯಾಕೆಂದರೆ ಆತನು ಜನರ ಗುಂಪಿನಲ್ಲಿ
ಬಹಳ ಉನ್ನತವಾಗಿ ಎತ್ತರವಾಗಿದ್ದಂಥ ವ್ಯಕ್ತಿ. ಇಂಥವನನ್ನು ಹೇಗೆ ಆರಿಸಿಕೊಳ್ತಾರೆ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಅದೇ 1 ಸಮುವೇಲ 10ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರ ವಾಕ್ಯದಲ್ಲಿ, ಸಮುವೇಲನು ಇಸ್ರಾಯೇಲರ ಎಲ್ಲ ಕುಲಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಾಮಿನ್ ಕುಲಕ್ಕೆ ಚೀಟು ಬಿದ್ದಿತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ರಿಯ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ನಾವು ಇಸ್ರಾಯೇಲರ ಅರಸನಾಗಿ ಯಾರನ್ನು ನೇಮಕ ಮಾಡಬೇಕೆಂಬುದಾಗಿ ಅವರು ಚೀಟು ಹಾಕಿದಾಗ ಅತಿ ಸುಂದರನಾದಂಥ ಎತ್ತರವಾದಂಥ ಸೌಲನಿಗೆ ಚೀಟು ಬಿದ್ದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಮುಂದೆ ಏನಾಯಿತು ಎಂಬುದಾಗಿ ನೋಡುವಾಗ 10ನೇ ಅಧ್ಯಾಯ 1 ಸಮುವೇಲ ಅದೇ 10ನೇ ಅಧ್ಯಾಯ 23ನೇ ವಚನದಲ್ಲಿ, ಅವರು ತಟ್ಟನೆ ಹೋಗಿ ಅವನನ್ನು ಹಿಡಿದುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಯಾವಾಗ ಸೌಲನಿಗೆ ಚೀಟು ಬೀಳುತ್ತೆ, ಅವರು ಸೌಲನನ್ನು ಕರೆದುಕೊಂಡು ಬರುವಂಥದ್ದನ್ನು ನೋಡುತ್ತೇವೆ. ಎಲ್ಲ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ಆಗ ಸಮುವೇಲನು ಎಲ್ಲ ಜನರಿಗೆ, ನೋಡಿದೀರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ ಎಂಬುದಾಗಿ ಅಲ್ಲಿ ಸಮುವೇಲನು ಸೌಲನನ್ನು ಆರಿಸುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಸೌಲನು ಇಸ್ರಾಯೇಲರ ಅರಸನಾದಾಗ 30 ವರ್ಷದ ಪ್ರಾಯಸ್ಥನಾಗಿರ್ತಾನೆ ಪ್ರಿಯರೇ. ಇಂಥ ಒಂದು ವಯಸ್ಸಿನಲ್ಲಿ ಅವನ ಒಂದು ಸುಂದರ, ಆತನ ಒಂದು ಸೌಂದರ್ಯವನ್ನು, ಆತನ ಒಂದು ಎತ್ತರವನ್ನು, ಅಗಲವನ್ನು ನೋಡುವಾಗ ಬಹಳ ಅರ್ಥಗರ್ಭಿತವಾಗಿದ್ದ. ಆದರೆ ದೇವರ ದೃಷ್ಟಿಯಲ್ಲಿ ಆತನ ಜೀವಿತದಲ್ಲಿ ಆತನು ದೇವರಿಗೆ ಎಷ್ಟು ಸಮಯಗಳನ್ನು ಕೊಟ್ಟ, ಇದು ಬಹಳ ಪ್ರಾಮುಖ್ಯ. ಪ್ರಿಯ ವೀಕ್ಷಕರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ಸಮಾಜ ನಮ್ಮನ್ನು ಆರಿಸಿಕೊಂಡಿದ್ದ. ಎಷ್ಟೋ ಸಾರಿ ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವರನ್ನು ಆರಿಸಿಕೊಳ್ಳುವಾಗ ಹೊರಗಿನ ತೋರ್ಪಡಿಕೆಯನ್ನು ನೋಡುವಂಥವರಾಗಿದ್ದಾರೆ. ಆದರೆ ಒಳಗಿನ ನೀಳಕಿಯನ್ನು ನೋಡುವಂಥದ್ದು, ಹೃದಯದ ಒಳಗೆ ಇರುವಂಥ ಅಂತರೇಂದ್ರಿಯವನ್ನು ವಿಚಾರಿಸುವಂಥದ್ದು, ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡುತ್ತೇವೆ. ಆದರೆ 1 ಸಮುವೇಲ 15ನೇ ಅಧ್ಯಾಯದಲ್ಲಿ ಈಗ ಸೌಲನನ್ನು ಇಸ್ರಾಯೇಲರ ಅರಸನಾಗಿ ಆರಿಸಿಕೊಂಡಿದ್ದಾರೆ. ಒಂದು ವೇಳೆ ಆತನು ಎನಿಸಿರ್ಬೋದು, ನಾನು ಭಾಳ ಎತ್ತರವಾಗಿದೆ, ಭಾಳ ಸೌಂದರ್ಯವುಳ್ಳವನಾಗಿದ್ದೆ, ಹಾಗಾಗಿ ನನ್ನನ್ನು ಆರಿಸ್ಕೊಂಡಿದ್ದಾರೆ, ಈಗ ನನಗೊಂದು ಅಧಿಕಾರ ಸಿಗಿದೆ, ಅವರನ್ನು ಹೇಗೆ ಬೇಕಾದ್ರೂ ನಾನು ನಡೆಸ್ಬೋದು, ಜನರೆಲ್ಲ ನನಗೆ ಗೌರವವನ್ನು ಕೊಡಬೇಕು. ಸೌಲನ ಕಾಲದಲ್ಲಿಯೂ ಆತನ ಜೀವಿತದಲ್ಲಿ ಇತ್ತು. ಪ್ರಿಯ ದೇವ ಜನರೇ, ಈಗಿನ ಕಾಲದಲ್ಲಿಯೂ ಕೂಡ ಅಧಿಕಾರ ಅಂತಸ್ತು ಸಿಕ್ಕಿದಂಥ ಸಮಯದಲ್ಲಿ ದರ್ಪದಿಂದ, ಅಹಂಕಾರದಿಂದ, ಗರ್ವದಿಂದ ಅವರ ಈ ಲೋಕದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದರ ಮೂಲಕವಾಗಿ ದೇವರ ಆಶೀರ್ವಾದ ಖಂಡಿತವಾಗಿ ಸಿಗುವುದಿಲ್ಲ ಪ್ರಿಯರೇ. ಒಂದು ವೇಳೆ ಸಭೆಯಲ್ಲಿ ನಿಮಗೆ ಒಂದು ಸ್ಥಾನಮಾನ ಕೊಟ್ಟಾಗ ಅದನ್ನು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನೀವು ನಿಭಾಯಿಸಬೇಕಾಗುತ್ತದೆ. ಒಂದು ವೇಳೆ ಕುಟುಂಬದಲ್ಲಿ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನೀವು ಅದನ್ನು ಅರ್ಥಗರ್ಭಿತವಾಗಿ ನಿಭಾಯಿಸಬೇಕಾಗಿದೆ. ಒಂದು ವೇಳೆ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಪತಿ ಪತ್ನಿಯರು ಎಚ್ಚರಿಕೆ ಹೆಜ್ಜೆ ನೆಡಬೇಕಾಗಿದೆ. ನಾನು ಅಂದವಾಗಿದ್ದೇನೆ, ಚಂದವಾಗಿದ್ದೇನೆ, ನಾನು ಈ ಕುಟುಂಬದಿಂದ ಬಂದವನು, ಆ ಕುಟುಂಬದಿಂದ ಬಂದವಳು, ನನ್ನಲ್ಲಿ ಅನೇಕ ಐಶ್ವರ್ಯ ಇದೆ, ಹೀಗೆ ಅನೇಕ ವಿಧದಲ್ಲಿ ನಾವು ನಮ್ಮದೇ ಆದಂಥ ಆಲೋಚನೆಯಲ್ಲಿ ಹೋಗುವಾಗ ಅಂಥ ಕುಟುಂಬಗಳು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ತಗ್ಗಿಸಲ್ಪಡುವವನು ಎಚ್ಚರಿಸಲ್ಪಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಹಾಗಾಗಿ ಇಲ್ಲಿ ಸೌಲನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಆತನು ದೇವರನ್ನು ಬಿಟ್ಟು ಆರಾಧಿಸಿದನು ಪ್ರಿಯರೇ. ಆತನ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗುವಂಥ ಆರಾಧನೆ ಆಗಿರಲಿಲ್ಲ. ಅವನು ತನ್ನದೇ ಆದಂಥ ಆಲೋಚನೆಯಲ್ಲಿ ಆತನು ದೇವರಿಗೆ ಯಜ್ಞವನ್ನು ಅರ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ನಂತರ ಎರಡನೇದಾಗಿ ಅದೇ 1 ಸಮುವೇಲ 15:13 ನಾವು ನೋಡುತ್ತೇವೆ, ಆತ್ಮಿಕವಾದಂಥ ನಟನೆಯನ್ನು ಆತನು ಅಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ನೋಡುತ್ತೇವೆ. ಆತ್ಮಿಕವಾದಂಥ ನಟನೆಯಿಂದ ಆತನು ದ್ರೋಹಿಯಾದನು ಎಂಬುದಾಗಿ ನೋಡುತ್ತೇವೆ. ಇವತ್ತು ಕೂಡ ಅನೇಕರು ಆತ್ಮಿಕವಾದಂಥ ನಟನೆಗಳ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಪ್ರಿಯರೇ. ನಂತರ ಮೂರನೇದಾಗಿ
ವಂಚನೆಯ ಸುಳ್ಳಿನಿಂದ ಆತನು ದೇವರಿಗೆ ದ್ರೋಹವನ್ನು ಮಾಡಿದ ಎಂಬುದಾಗಿ ನಾವು 1 ಸಮುವೇಲ 15ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ನಾವು ಅದನ್ನು ಓದುವಂಥವರಾಗಿದ್ದೇವೆ. ಆ ವಾಕ್ಯವನ್ನು ಓದುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟನು. ಒಂದು ಬೇಜವಾಬ್ದಾರಿಯ, ಪ್ರಿಯ ವೀಕ್ಷಕರೇ, ಒಂದು ಬೇಜವಾಬ್ದಾರಿಯ ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಹೀಗೆ ಸೌಲನ ಜೀವಿತದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಆತನು ಪೂರ್ಣ ವಿಧೇಯತೆ ಇಲ್ಲದಂಥ ಯಜ್ಞವನ್ನು ಸಮರ್ಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ದೇವರಿಗೆ ಹೂನವಾದವುಗಳನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆ ಅಂತಂದರೆ ಅದನ್ನು ನಾವು 1 ಸಮುವೇಲ 15ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯವನ್ನು ಓದುವುದಾದರೆ, ಸೌಲನು ಇಸ್ರಾಯೇಲರು ಆಗಾನನು ಮೇಲ್ತರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನು ನಾಶ ಮಾಡಿಬಿಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಸೌಲನಲ್ಲಿ ಹಠಮಾರಿತನ ಇರುವುದರಿಂದ ದೇವರು ಆತನನ್ನು ಆ ಒಂದು ಸ್ಥಾನದಿಂದ ತಳ್ಳಿ ಹಾಕುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು ದೇವರ ವಾಕ್ಯದಲ್ಲಿ 1 ಸಮುವೇಲ 15ನೇ ಅಧ್ಯಾಯ 10 ಮತ್ತು 11ನೇ ವಚನ ನೋಡುವಾಗ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ನಾನು ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟು ಬಿಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ನಾವು ಸೌಂದರ್ಯ ಉಳ್ಳವರಾಗಿದ್ದೇವೆ ದೇವರ ದೃಷ್ಟಿಯಲ್ಲಿ. ನೋಡಿ, ಸೌಲನು ಇಲ್ಲಿ ಸೌಂದರ್ಯ ಉಳ್ಳವನಾಗಿದ್ದ, ಆದರೆ ಆತನ ಜೀವಿತದಲ್ಲಿ ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನಾಗಲಿ ಅಥವಾ ದೇವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸದ ಪ್ರಯುಕ್ತವಾಗಿ ಆತನನ್ನು ಅರಸುತನದಿಂದ ಆತನನ್ನು ದೇವರು ತೆಗೆದುಹಾಕಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ದೃಷ್ಟಿಯಲ್ಲಿ ನಾವು ಕೂಡ ಬಹಳ ಎಚ್ಚರಿಕೆಯಾಗಿರಬೇಕು. ಎರಡನೆಯ ವ್ಯಕ್ತಿಯನ್ನು ನಾವು ನೋಡುವಂಥ ಸಮಯದಲ್ಲಿ 1 ಸಮುವೇಲ 16:6 ನಾವು ನೋಡುತ್ತೇವೆ. ದೇವರ ವಾಕ್ಯದಲ್ಲಿ, ಅವರು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಯೆಹೋವನು ಸಮುವೇಲನಿಗೆ, ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರ್ಪಡಿಕೆಯನ್ನು ನೋಡುವವನಲ್ಲ ಪ್ರಿಯರೇ, ಒಳಗಿನ ನೀಳಕೆಯನ್ನೇ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಈಶಾಯನಿಗೆ 8 ಜನ ಮಕ್ಕಳಿರುವಾಗ ನಾವು ನೋಡುತ್ತೇವೆ, ಅಲ್ಲಿ ಅಭಿನಾಭದನನ್ನು ಬರಮಾಡಲು ಅವನು ಕೂಡ ಬಹಳ ಚೆನ್ನಾಗಿರುತ್ತಾನೆ. ಆದರೆ ದೇವರು ಈಶಾಯನ ಮಕ್ಕಳಲ್ಲಿ ಮೊದಲನೆಯವನನ್ನು, ಎರಡನೆಯವನನ್ನು, ಮೂರನೆಯವನನ್ನು, ಈಗ ಯಾರನ್ನು ಕೂಡ ಆರಿಸಿಕೊಳ್ಳುವುದಿಲ್ಲ. ಇಲ್ಲಿ ನಾವು ನೋಡುತ್ತೇವೆ 8ನೆಯ ಮಗನಾದಂಥ ದಾವೀದನನ್ನು ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ? ಸೌಂದರ್ಯ ಉಳ್ಳವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. 16ನೇ ಅಧ್ಯಾಯದ ಅನೇಕ ವಚನಗಳನ್ನು ನೋಡುವಾಗ 12ನೇ ವಚನದಲ್ಲಿ 11ನೇ ವಚನದಿಂದ ನಾನು ಓದುವಂಥವನಾಗಿದ್ದೇನೆ. ನಿನ್ನ ಮಕ್ಕಳೆಲ್ಲ ಇಷ್ಟ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನೊಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು ಅವನನ್ನು ಕರೆ ಕಳುಹಿಸಿ, ನಾವು ಮುಂದೆ ಓದುತ್ತಾ ಬರುವುದಾದರೆ ಅವನು ಹೇಗೆ ಇದ್ದ ಎಂಬುದನ್ನು ನೋಡುವಾಗ, ಅವನು ಕೆಮ್ಮಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು. ಅಂದರೆ ಇಲ್ಲಿ ದಾವೀದನನ್ನು ದೇವರು ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಈಗ ದಾವೀದನಿಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಆತನು ಒಳ್ಳೆಯ ರಾಜನಾಗಿ ಇಸ್ರಾಯೇಲರನ್ನ ಆಳ್ವಿಕೆ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ? ನಾವು ಸೌಂದರ್ಯ ಉಳ್ಳವರಾಗಿದ್ದೇವೆ. ಇಲ್ಲಿ ಸೌಲನು ಕೂಡ ಸೌಂದರ್ಯ ಉಳ್ಳವನಾಗಿದ್ದ, ಆದರೆ ದೇವರಿಗೆ ಹೃದಯಾಂತರಾಳದ ಒಳಗಿನ ಜೀವಿತದಿಂದ ಆತನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಲ್ಲ.
ಇಲ್ಲಿ ದಾವಿದನು ಕೂಡ ಬಹಳ ಅಂದ ಚಂದವಾಗಿರುತ್ತಾನೆ ಪ್ರಿಯರೇ. ಆದರೆ ದಾವಿದನ ಜೀವಿತದಲ್ಲಿ ಆತನು ತೆಗೆದುಕೊಂಡಂಥ ನಿರ್ಣಯ, ದೇವರು ಆತನೊಂದಿಗಿದ್ದು ಆತನಿಗೆ ಮಾಡಿದ ಎಲ್ಲ ಕೃಪಾಶೀರ್ವಾದವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಅದೇ ದಾವಿದನು ತನ್ನ ಕೀರ್ತನೆ 147ರಲ್ಲಿ ಆತನು ಒಂದು ಮಾತನ್ನು ಹೇಳುವಂಥವನಾಗಿದ್ದಾನೆ ಪ್ರಿಯರೇ. ಆ ವಾಕ್ಯವನ್ನು ಓದುವುದಾದರೆ, ದಾವಿದನು ಬರೆದ ಕೀರ್ತನೆ 147ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ, ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಯೆಹೋವನು ಆನಂದ ಪಡುವಂಥದ್ದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಆತನು ಆನಂದಿಸುವವನಾಗಿದ್ದಾನೆ. ಹೌದು ಪ್ರಿಯರೇ, ನಾನು ಬಹಳ ಚೆನ್ನಾಗಿದ್ದೇನೆ, ಬಹಳ ಜ್ಞಾನವುಳ್ಳವನು, ನಾನು ನೋಡುವುದಕ್ಕೆ ಎತ್ತರವಾಗಿದ್ದೇನೆ, ಇಂಥ ಒಂದು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಕ್ರಿಸ್ತನ ವಿಷಯದಲ್ಲಿ ನಾವು ಹೃದಯದ ಒಳಗಿನಿಂದ ಶುದ್ಧರಾಗಿ ಪರಿಶುದ್ಧರಾಗಿ ಜೀವಿಸುವಾಗ ದೇವರ ಆಶೀರ್ವಾದ ಯಾವಾಗಲೂ ಇರುವಂಥದ್ದಾಗಿದೆ. ದಾವಿದನ ಹೇಳಿದ ಹಾಗೆ ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟ ಇಲ್ಲ ಪ್ರಿಯರೇ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ನಾವು ಸೌಂದರ್ಯವುಳ್ಳವರಾಗಿರಬೇಕಾದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರಿಯರೇ, ಜ್ಞಾನೋಕ್ತಿ 31:30ನೇ ವಚನದಲ್ಲಿ, ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರೇ ಸ್ತೋತ್ರ ಪಾತ್ರಳು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಯಾರು ಯೆಹೋವನಲ್ಲಿ ಸ್ತೋತ್ರ ಪಾತ್ರರಾಗಿರ್ತಾರೆ, ದೇವರಿಗೆ ಎಷ್ಟು ಸಮಯಗಳನ್ನು ಮೀಸಲಾಗಿರ್ತಾರೆ, ಹೃದಯದ ಒಳಗಿನಿಂದ ಎಷ್ಟು ದೇವರನ್ನು ಕೊಂಡಾಡ್ತಾರೆ, ಎಷ್ಟು ದೇವರನ್ನು ಘನಪಡಿಸ್ತಾರೆ, ಅಂಥವರು ದೇವರಿಗೆ ಇಷ್ಟವಾದವರು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ 1 ಪೇತ್ರ 3ನೇ ಅಧ್ಯಾಯ 4 ಮತ್ತು 7ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ವಾಕ್ಯವನ್ನು ಓದುವುದಾದರೆ, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4 ಮತ್ತು 7ನೇ ವಚನ ದೇವರ ವಾಕ್ಯ ಹೇಳುತ್ತದೆ, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಎಂಥ ಅದ್ಭುತವಾದಂಥ ವಾಕ್ಯ ಪ್ರಿಯ ವೀಕ್ಷಕರೇ. ಇವತ್ತಿನ ದಿನದಲ್ಲಿ ನಮ್ಮ ಒಂದು ಜೀವಿತದಲ್ಲಿ ನಾವು ಹೇಗಿರಬೇಕು ಎಂಬುದಾಗಿ ನೋಡುವಾಗ, ಸಾತ್ವಿಕವಾದಂಥ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಎಂಬುದಾಗಿ, ಆ ಒಂದು ಒಳಗಿನ ಅಲಂಕಾರ ಹೇಗೆ ಇರಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. ಇವತ್ತು ನಾವು ಅತಿ ಸುಂದರ, ಅತಿ ಸೌಂದರ್ಯವುಳ್ಳವರು ಎಂಬುದಾಗಿ ನಾವೆಲ್ಲರೂ ಕೂಡ ನೆನೆಸ್ಬೋದು. ಭಾಳ ಸಂತೋಷ, ನಾವು ಸೌಂದರ್ಯವುಳ್ಳವರಾಗಿರುವಂಥದ್ದು, ನೋಡುವುದಕ್ಕೆ ಸಮಾಜದಲ್ಲಿ ಒಳ್ಳೆಯವರು ಎಂಬುದಾಗಿ ನಾವು ಇರುವಂಥದ್ದು ಭಾಳ ಸಂತೋಷ. ಆದರೆ ಒಳಗಿನ ಜೀವಿತದಲ್ಲಿ ನಾವು ಎಷ್ಟು ಸಮಯವನ್ನು ದೇವರಿಗೆ ಮೀಸಲಾಗಿಡ್ತಾ ಇದ್ದೇವೆ, ಅದು ಬಹಳ ಪ್ರಾಮುಖ್ಯ. ಪ್ರಿಯ ದೇವ ಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯವನ್ನು ದೇವರಿಗೆ ನೀವು ಅರ್ಪಿಸುವುದಾದರೆ ದೇವರ ಕೃಪಾಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಇರುವಂಥದ್ದಾಗಿದೆ. ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗುವಾಗೆ ದೇವರು ತಾನೇ ತನ್ನ ಕೃಪಾಶೀರ್ವಾದದಿಂದ ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ಕಾಪಾಡಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾಗಿರುವ ದೇವರೇ, ಈ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕೇಳಿದಂಥ ಎಲ್ಲರಿಗೂ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ಎಲ್ಲರಿಗೂ ಬಿಡುಗಡೆಯನ್ನು ಕೊಡು ಸ್ವಾಮಿ. ಕಷ್ಟದಲ್ಲಿ ಕಾಯಿಲೆಯಲ್ಲಿ ಇರುವವರಿಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಅವರು ಬಿಡುಗಡೆಯನ್ನು ಹೊಂದಿ ನಿನ್ನ ಕೃಪಾಶೀರ್ವಾದವನ್ನು ಪಡೀಲಿಕ್ಕಾಗುವಂತೆ ಮಹತ್ತರವಾದ ಕೃಪೆಯನ್ನು ಕೊಟ್ಟು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿದ್ದ ಪಕ್ಷದಲ್ಲಿ ಈ ಕೆಳಕಂಡ ವಿಳಾಸಕ್ಕೂ ದೂರವಾಣಿಯ ಸಂಖ್ಯೆಗೂ ನೀವು ಕರೆ ಮಾಡುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ದಿನದಲ್ಲಿ, ಈ ಸಮಯದಲ್ಲಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ.
ಆಮೇನ್.